ಬಾಗುರು, ಒಂದಿಷ್ಟು ಕನ್ನಡ ಗ್ರಾಮರು, ಒಂದು ಸ್ವಲ್ಪ ಮ್ಯಾಥ್ಸ್ ದ ಫಾಲೋಯಿಂಗು ಮತ್ತು 4 ಅಂಕದ ಅಂಕಗಳನ್ನು ಹೇಗೆ ಪಡೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಎಲ್ಲ ನಿಮಗೋಸ್ಕರ, ದ್ವಿತೀಯ PUC ಮಕ್ಕಳಿಗೋಸ್ಕರ ಗ್ರಾಮರು ಹೊಂದಿಸಿ ಬರೆಯಿರಿ. ಮ್ಯಾಥ್ಸ್ ದ ಫಾಲೋಯಿಂಗ್ ಇದು ವೆರಿ ವೆರಿ ಇಂಪಾರ್ಟೆಂಟು. 4 ಅಂಕದ ಪ್ರಶ್ನೆಯನ್ನು ನಾನೀಗ ನಿಮಗೆ ವಿಶ್ಲೇಷಣೆ ಮಾಡ್ತೀನಿ. ಮೊದಲಿಗೆ ವ್ಯಾಕರಣಾಂಶಗಳು ನೋಡೋಣ. ಈ ಪದಗಳಿಗೆ ಸಮಾನಾರ್ಥಕಗಳನ್ನು ಬರೆಯಿರಿ ಅಂತ ಹೇಳಿ ಒಂದು ವಿಭಾಗ. ಕಲಹ, ಅದಕ್ಕೆ ಸಮಾನಾರ್ಥಕ ಜಗಳ. ಯುದ್ಧ, ಇದು ಕಲಹ ಅನ್ನೋದಕ್ಕೆ ಈಕ್ವಲ್ ಮೀನಿಂಗು, ಒಂದು ಸಮಾನಾರ್ಥಕಗಳು. ನೆಕ್ಸ್ಟ್, ತಾರೆ ಅನ್ನೋದಕ್ಕೆ ಸಮಾನಾರ್ಥಕಗಳು. ನಕ್ಷತ್ರ, ಚುಕ್ಕಿ, ಇದು ಸಮಾನಾರ್ಥಕಗಳಾಗುತ್ತೆ ತಾರೆಗೆ. ಈ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ. ಯಾವುದಿದೆ? ಅಡಿ ಅನ್ನೋ ಒಂದು ಪದಕ್ಕೆ ನಾನಾರ್ಥಗಳು, 2 ಅರ್ಥಗಳು ಯಾವುದು? ಅಳತೆ, ಪಾದ, ಇದು ಅಡಿ ಪದಕ್ಕೆ ನಾನಾರ್ಥ. ಕವಿ, ಈ ಪದಕ್ಕೆ ನಾನಾರ್ಥ. ಲೇಖಕ, ಆವರಿಸು, ಕವಿಯೋದು ಅಂದರೆ ಆವರಿಸು ಅಂತ. ಈ ಪದಗಳಿಗೆ ತದ್ಭವ ರೂಪಗಳನ್ನು ಬರೆಯಿರಿ. ತತ್ಸಮ ತದ್ಭವಗಳು. ತತ್ಸಮಗಳಂದರೆ ಅದಕ್ಕೆ ಸಮ, ಸಂಸ್ಕೃತ ಪದಗಳಿಗೆ ಸಮ. ಉದ್ಭವ ಅಂದರೆ ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಕನ್ನಡ ಪದ. ಕ್ಷಮ, ಇದಕ್ಕೆ ತದ್ಭವ ರೂಪ ಕ್ಷಮೆ. ಅಗ್ನಿ, ಇದಕ್ಕೆ ತದ್ಭವ ರೂಪ ಅಗ್ಗಿ. ಇದು ತತ್ಸಮ ತದ್ಭವಗಳ ಗುಂಪು. ಈ ನುಡಿಗಟ್ಟುಗಳಿಗೆ ನಿಮ್ಮ ಸ್ವಂತ ವಾಕ್ಯವನ್ನು ಬಳಸಿ ಬರೆಯಿರಿ ಅಂತ. ನುಡಿಗಟ್ಟುಗಳಂದರೆ ವಿಶೇಷ ಅರ್ಥ ಇರ್ತಕ್ಕಂಥ ಪದಗಳು. ಗಾಳಿ ಸುದ್ದಿ, ಇದರ ಒಂದು ಸ್ವಂತ ವಾಕ್ಯ. ಸಮಾಜದಲ್ಲಿ, ಸೊಸೈಟಿಯಲ್ಲಿ ಗಾಳಿ ಸುದ್ದಿ ಹಬ್ಬಿಸುವ ಮಂದಿ ತುಂಬ ಜನ ಇದ್ದಾರೆ, ಹಲವು ಮಂದಿ ಇದ್ದಾರೆ ಅಂತ. ಗಾಳಿ ಸುದ್ದಿ ಅಂದರೆ ಸುಳ್ಳು ವಾರ್ತೆ ಅಂತೇಳಿ. ಕಾಲು ಕೀಳು, ಪೊಲೀಸರನ್ನು ಕಂಡ ತಕ್ಷಣ ದರೋಡೆಕೋರರು, ಕಳ್ಳರು ಕಾಲು ಕಿತ್ತರು ಅಂದರೆ ಓಡಿ ಹೋದರು, ಪಲಾಯನ ಮಾಡಿದರು ಅಂತೇಳಿ. ಇವುಗಳ ಕಾಲ ಸೂಚಕಗಳನ್ನು ಬರೆಯಿರಿ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಗುರುತಿಸಬೇಕು. ಬರುತ್ತಿದ್ದಾನೆ, ಪ್ರೆಸೆಂಟ್ ವರ್ತಮಾನ ಕಾಲ. ಹೋದನು, ಕ್ರಿಯೆ ಮುಗ್ದೋಗಿದೆ, ಭೂತಕಾಲ. ಇದು ಕಾಲಗಳು. ಕೆಳಗಿನ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಇದೆ. ವನದೋಳ್, ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಓಳ್ ಅಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅದು. ಕುದುಪನಿಂದ, ಇಂದ ತೃತೀಯ ವಿಭಕ್ತಿ ಪ್ರತ್ಯಯ. ತೃತೀಯ ವಿಭಕ್ತಿ ಪ್ರತ್ಯಯ. ಗುಣವಾಚಕಗಳನ್ನು ಬರೆಯಿರಿ. ತುಂಬ ಇಂಪಾರ್ಟೆಂಟ್ ಇದು ಕೂಡ. ಕ್ವಾಲಿಟಿಗಳು, ಪದಗಳಲ್ಲಿರ್ತಕ್ಕಂಥ ಗುಣವಾಚಕಗಳು. ಕಿರು ಹಾದಿ, ಕಿರು ಅಂದರೆ ಚಿಕ್ಕ, ಹಾದಿ ಅಂದರೆ ರಸ್ತೆ. ಗೊತ್ತಾಗ್ತಾ ಇದೆ? ಕಿರು ಅನ್ನೋದು ಗುಣವಾಚಕ ಪದ ಆಗುತ್ತೆ. ರಸಬಳ್ಳಿಯಲ್ಲಿ ರಸ ಅನ್ನೋದು ಗುಣವಾಚಕ ಆಗುತ್ತೆ. ಕಿರು ಹಾದಿಯಲ್ಲಿ ಕಿರು, ರಸಬಳ್ಳಿಯಲ್ಲಿ ರಸ. ಇವು ಕ್ವಾಲಿಟಿ, ಗುಣಗಳನ್ನು ಹೇಳುತ್ತೆ. ಇನ್ನೊಂದಿದೆ ಗೂಗೆ ಮರಿ. ಗೂಗೆ ಅನ್ನೋದು ಮರಿ ಅನ್ನೋದು ಗುಣವಾಚಕ ಆಗುತ್ತೆ. ಗೂಗೆ ಅಂತ ಅಲ್ಲಿ ಈ ಕಡೆ ಬಂದ್ಬಿಟ್ಟಿದೆ. ಮರಿ ಅನ್ನೋದು ಗುಣವಾಚಕ. ನೆಕ್ಸ್ಟ್, ಮರಿ ಮೀನು ಅಲ್ಲಿ ಮರಿ ಅನ್ನೋದು ಗುಣವಾಚಕ. ಎರಡರಲ್ಲಿ ಕೂಡ ಮರಿ ಅಂತಲೇ ಬರುತ್ತೆ. ಮ್ಯಾಥ್ಸ್ ದ ಫಾಲೋಯಿಂಗ್ ನೋಡೋಣ. ಪುಲಗೆರೆ ಸೋಮನಾಥ, ದರಾ ಬೇಂದ್ರೆ, ಶಿಲುಬೆ ಏರಿದ್ದಾನೆ, ಮುಂಬೈ ಜಾತಕ. ಈ ಕಡೆ ನಿಮಗೆ ಅದನ್ನು ವೇರಿಯೇಷನ್ ಕೊಟ್ಟಿರ್ತಾರೆ ವ್ಯತ್ಯಾಸದಲ್ಲಿ. ಮೊದಲದಕ್ಕೆ ನಾನು ಸ್ಟ್ರೈಟಾಗಿ ಉತ್ತರ ಕೊಟ್ಟಿದ್ದೀನಿ. ಪುಲಿಗೆರೆ ಸೋಮನಾಥ, ಪಗೆಯಂ ಬಾಲಕನೆಂಬರೆ, ದರಾ ಬೇಂದ್ರೆ ಬೆಳಗು ಜಾವ, ಶಿಲುಬೆ ಏರಿದ್ದಾನೆ ನಿಸಾರ್ ಅಹಮದ್,
ಮುಂಬೈ ಜಾತಕ GS ಶಿವರುದ್ರಪ್ಪ. ನಿಮಗೆ ಇದನ್ನು ಮರ್ಜ ಕೊಟ್ಟಿರ್ತಾರೆ ಅಥವಾ ಜಂಬಲ ಕೊಟ್ಟಿರ್ತಾರೆ, ಅದನ್ನು ನಾನು ಸ್ಟ್ರೈಟಾಗಿ ಮ್ಯಾಚ್ ಮಾಡಿದ್ದೀನಿ ನಾನು. ಇನ್ನೊಂದ್ಸಲಿ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ದಾರಿದೀಪ, ಇದಕ್ಕೆ ಸ್ವಂತ ವಾಕ್ಯ: ಹಿರಿಯರ ಅನುಭವದ ಮಾತುಗಳು ಕಿರಿಯರಿಗೆ ದಾರಿದೀಪವಾಗಿದೆ. ಅಂದರೆ ದೊಡ್ಡವರ ಮಾತುಗಳನ್ನು ನಾವು ಪಾಲನೆ ಮಾಡಬೇಕು, ಅದರಂತೆ ನಡ್ಕೊಬೇಕು ಅನ್ನೋದು. ಕೈ ಕೊಡು, ಇನ್ನೊಂದು ನುಡಿಗಟ್ಟು: ಹೇಳಿದ ಸಮಯಕ್ಕೆ ಹೋಗದೆ ಕೈ ಕೊಡಬಾರದು. ನಾವು ಹೇಳಿರ್ತೀರಿ, ಆ ಟೈಮ್ ನಾವು ಹೋಗಿಲ್ಲ ಅಂದರೆ ಬೇಸರ ಪಟ್ಕೊತಾರೆ. ನಾವು ಟೈಮ್ಗೆ ಹೋಗಬೇಕು, ಕೈ ಕೊಡಬಾರ್ದು ಅಂತಂದರೆ ತಪ್ಪಿಸ್ಕೊಬಾರ್ದು ಅಂತ. ಇದು 4 ಅಂಕದ ಪ್ರಶ್ನೆಗಳು. ಇದು ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಅಂತ ಹೇಳಿ ಪದ್ಯ, ಕುಮಾರವ್ಯಾಸ ಬರೆದಿರ್ತಕ್ಕಂಥ ಪದ್ಯ. 4 ಅಂಕದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು? ದ್ರೌಪದಿಗೆ ಬಂದಿರದ ಕಷ್ಟ ಏನು? ಅವಳು ಕಣ್ಣೀರು ಏಕಾಗ್ತಾ ಇದ್ದಾಳೆ, ಭೀಮ ಆ ಕಣ್ಣೀರನ್ನು ಹೇಗೆ ಒರೆಸ್ತಾನೆ ಅಂತ ಈ ಅಂಶಗಳಿಂದ ನಾವು ದೃಢೀಪಡಿಸ್ಬೋದು. ಪಾಯಿಂಟ್ 1 ನೋಡಿ. ನೊಂದಿರುವ ದ್ರೌಪದಿಯನ್ನು ಅಪ್ಪಿಕೊಂಡು ತನ್ನ ಉತ್ತರಿಯಿಂದ, ಉತ್ತರಿ ಅಂದರೆ ಬಟ್ಟೆ, ನಾವೇನು ಕರ್ಚೀಫ್ ಅಂತ ಅದನ್ನು ಕ್ಯಾರಿ ಮಾಡ್ತಾರಲ್ಲ, ಉತ್ತರಿಯಿಂದ ಕಣ್ಣೀರನ್ನು ಒರೆಸಿದನು. ದ್ರೌಪದಿ ತುಂಬ ದುಃಖ ಪಡ್ತಾ ಇದ್ದಾಳೆ, ಕಣ್ಣೀರು ಆಗ್ತಾ ಇದ್ದಾಳೆ. ಫಸ್ಟು ತನ್ನ ಉತ್ತರಿಯಿಂದ ಕಣ್ಣೀರನ್ನು ಒರೆಸ್ತಾನೆ. ಇದು ಸಂತೈಸೋ ರೀತಿ 1. ಅವಳ ಮುಂದಲೆಯ ಕೂದಲನ್ನು ನೇವರಿಸಿ, ಅಂದರೆ ಅವಳ ಮುಂದಲೆ ಕೂದಲನ್ನು ಪಕ್ಕಕ್ಕೆ ಸರಿಸಿ ಗಲ್ಲವನ್ನು ಹಿಡಿದು ಸವರಿ ಮುದ್ದಾಡ್ತಾನೆ. ಏನಾಯಿತು, ಯಾಕೆ ಈ ಥರ ಪೆಚ್ಚು ಮುಖ ಮಾಡ್ಕೊಂಡಿದ್ದೆ ಅಂತೇಳಿ ದ್ರೌಪದಿಗೆ ಸಂತೈಸ್ತಾನೆ ಭೀಮ. ಆ ಕಡೆ ನೋಡಿ, ಗಿಂಡಿಯ ನೀರಿನಲ್ಲಿ, ಅಂದರೆ ಒಂದು ಮಣ್ಣಿನ ಮಡಿಕೆ ಅಥವಾ ಒಂದು ನಾವು ಕುಡಿಯಲು ಬಳಸ್ತಕ್ಕಂಥ ಒಂದು ಪಾತ್ರೆ ಇರುತ್ತಲ್ಲ, ಅದರಿಂದ ನೀರಿನಲ್ಲಿ ದ್ರೌಪದಿಯ ತಾವರೆಯಂತಹ ಮುಖವನ್ನು ತೊಳಿತಾನೆ. ಇದು ಮುಖಾಂಬುಜ ಅಂತ ಹೇಳಿದ್ದಾನೆ ಕುಮಾರವ್ಯಾಸ. ಅಂದರೆ ತಾವರೆಯಂಥ ಮುಖವುಳ್ಳವಳು ದ್ರೌಪದಿ. ಅವಳ ಮುಖದಲ್ಲಿ ಸೊರಗಿರ್ತಕ್ಕಂತಹ ಮುಖದ ಛಾಯೆಯನ್ನು, ಕಣ್ಣೀರನ್ನು ಒರೆಸಿ ಅವಳ ಮುಖವನ್ನು ತೊಳಿತಾನೆ. ಇದು ಭೀಮ ದ್ರೌಪದಿನ ಸಂತೈಸುವ ಮತ್ತೊಂದು ರೀತಿ. ಅಣ್ಣನ ಆಜ್ಞೆ ಮೀರಿ, ಅಂದರೆ ಧರ್ಮರಾಯ ಕಟ್ಟಪ್ಪಣೆ ಮಾಡಿರ್ತಾನೆ, ಆ ಆಜ್ಞೆಯನ್ನು ಮೀರಿ ನಿನ್ನ ನೆರವಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳ ಮನಸ್ಸಿಗೆ ಸಂತೋಷ ಪಡಿಸ್ತಾನೆ. ಇಲ್ಲಿ ಕೀಚಕನಿಂದ ದ್ರೌಪದಿಗೆ ಅವಮಾನ ಆಗಿರುತ್ತಲ್ವ, ಕೀಚಕಿಯ ಹೊಟ್ಟೆ ಬಸಿರನ್ನು ಬಗಿದು ವಿರಾಟನ ವಂಶವನ್ನು ನಿರ್ವಂಶ ಮಾಡ್ತೀನಿ. ಯಾಕಂದರೆ ಕೀಚಕ ವಿರಾಟ ರಾಜ್ಯದ ಸೇನಾಧಿಪತಿ ಆಗಿರ್ತಾನೆ, ಹಾಗಾಗಿ ಅವರ ವಂಶವನ್ನೇ ಬಗೀತೀನಿ ಅಡ್ಡ ಬಂದರೆ ಅಂತ ಹೇಳಿ ದ್ರೌಪದಿಗೆ ಸಂತಸದ ನುಡಿಗಳು, ಅಂದರೆ ಸಮಾಧಾನದ ನುಡಿಗಳನ್ನು ಹೇಳ್ತಾನೆ. ದ್ರೌಪದಿ ಇಲ್ಲಿ ಸಂತೋಷದಿಂದ ಭೀಮ ಆದರೂ ನನ್ನ ಸಹಾಯಕ್ಕೆ ಬಂದನಲ್ಲ ಅಂತೇಳಿ ತೃಪ್ತಿ ಪಟ್ಕೊತಾಳೆ. ಇದು ಭೀಮ ದ್ರೌಪದಿಯ ಕಣ್ಣೀರನ್ನು ಒರೆಸಿದ ಕತೆ. 4 ಅಂಕದ ಪ್ರಶ್ನೆಗಳು ಮಕ್ಕಳೇ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಗೆ ತಯಾರಾದರೆ ಖಂಡಿತವಾಗಲೂ 4 ಅಂಕಗಳು ನಮಗೆ ಸಿಗುತ್ತೆ. ಓಕೆ, ಇವತ್ತಿನ ಈ ಸೆಷನ್ನಲ್ಲಿ ನಾನು ವ್ಯಾಕರಣ, ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಮತ್ತು 8th ವಾಕ್ಯ ಅದನ್ನು ನಾನು ವಿಶ್ಲೇಷಣೆ ಮಾಡಿದ್ದೀನಿ. ಮುಂದಿನ ಹಂತದಲ್ಲಿ ನಾನು ಸಂದರ್ಭ, ಪತ್ರಲೇಖನ, ಇನ್ನಷ್ಟು ಗ್ರಾಮರ್, ಹೊಂದಿಸಿ ಬರೆಯಿರಿ, 1 ವಾಕ್ಯಗಳನ್ನು ನಿಮ್ಮ ಮುಂದೆ ತರ್ತೀನಿ ನಾನು. KCCN ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾರೆ. ಥ್ಯಾಂಕ್ ಯು.